ಅದರಂಗ ಇದ್ದು ತನ್ನ ಅಸ್ತಿತ್ವ ಬಿಟ್ಟಿಲ್ಲ. ಇದು ಪಾಯಿಂಟ್. ಏನು, ಅದರಂಗ ಇದ್ದಾನೆ ಆದ್ರೆ ತನ್ನ ಅಸ್ತಿತ್ವ ಬಿಟ್ಟಿಲ್ಲ, ತನ್ನ ಗಣತ್ವ ಬಿಟ್ಟಿಲ್ಲ. ತನ್ನಂಗೆ ಇದ್ದು ಎಲ್ಲದರಂಗ ಆಗಿದ್ದಾನೆ ಅಂತ ಅಂದ್ರೆ ಹೇಗಿದ್ದಾನೆ? ಸತ್ತಿದ್ದಾನೆ, ಚಿತ್ತಿದ್ದಾನೆ, ಆನಂದನಿದ್ದಾನೆ. ಅಷ್ಟೇ ಅಲ್ಲ, ಪರಿಪೂರ್ಣನಿದ್ದಾನೆ, ನಿತ್ಯ ಪರಿಪೂರ್ಣ ಆಗಿದ್ದಾನೆ. ಇದು ಪರಿಪೂರ್ಣ ವ್ಯಕ್ತಿತ್ವ ಅಂತ. ಇದಕ್ಕೆ ನಾವು ಪರಿಪೂರ್ಣ ವ್ಯಕ್ತಿತ್ವ ಅಂದ್ರೆ ಕೇವಲ ಪರಮಾತ್ಮನ್ನೇ ಹೊಗಳೋದಲ್ಲ, ನಾವು ಅವನಂಗ ಆಗುವುದು ಅಂತ. ನಾವೇನದು ಅಂತಂದ್ರ ಸದ್ಗುರು ಮಾತ್ರ ಹೇಳ್ತಾನೆ. ಏನು ಸದ್ದು ಮಾತ್ರ ತಿಳಿಯವಲ್ಲ. ಏನಂತ ಹೇಳ್ತಾನೆ? ಈ ಕಲ್ಲನ್ನ ಶಿಲ್ಪ ಕೆತ್ತ ಹಾಗೆ ಎಲ್ಲದರೊಳಗೂ ಬೆರೆತದ ನಿಜ ಸುಖದಲ್ಲಿ ಮೈ ಮರೆತು ಅಂತ ಹಾಡಲ್ಲ. ಎಲ್ಲದರೊಳಗೆ ಬೆರೆತಾದ ನಿಜ ಸುಖದಲ್ಲಿ ಮೈ ಮರೆತು ಇಲ್ಲ ಉಂಟು ಅಲ್ಲ ಆಗುವುದು, ಇಲ್ಲ ಉಂಟು ಅಲ್ಲ ಆಗುವುದು, ಬಲ್ಲಿದರವಿನ ಸೊಲ್ಲ ಸೂಕ್ಷ್ಮವಿದು ಜ್ಯೋತಿ, ಬೆಳಗುತ್ತಿದೆ ಜ್ಯೋತಿ, ಬೆಳಗುತ್ತಿದೆ ಜ್ಯೋತಿ. ಬ್ರಹ್ಮನ ಆನಂದವನ್ನ ಬ್ರಹ್ಮನ ಹಾಗೆ ಅನುಭವಿಸಬೇಕು. ಎಲ್ಲದರೊಳಗಿದ್ದಾನೆ. ಲೌಕಿಕ ಆನಂದ ಜಾಗ್ರ ಸ್ವಪ್ನ ಸುಷುಪ್ತಿ ಆಗಿರುವಂತ ಆನಂದ ಇದು. ಬ್ರಹ್ಮನ ಆ ಒಂದು ಬಿಂಬದ ಆನಂದ ಎಲ್ಲಾ ಪ್ರಾಣಿಗಳು ಅನುಭವಿಸ್ತವೆ. ಈ ಮೂರು ಆನಂದಗಳಿಂದ ಗುರು ಏನ್ ಮಾಡ್ತಾನೆ? ಹೊರಗೆ ತರ್ತಾನೆ. ಹೊರತಂದು ಏನ್ ಮಾಡ್ತಾನೆ? ಯಾವ ಅವಸ್ಥೆ? ನಾಲ್ಕನೇ ಅವಸ್ಥೆ. ಯಾವುದದು? ಸೂರ್ಯ ಅವಸ್ಥೆ. ಸೂರ್ಯಾವಸ್ಥೆ ಅಂತಂದ್ರೆ ಬ್ರಹ್ಮನೇ ನಾವಾಗಿ ಬ್ರಹ್ಮನ ಆನಂದ ಅನುಭವಿಸ್ತೀವಿ ಅಂತ. ಅಂದ್ರ ನಾವೇನ್ ಮಾಡ್ಬೇಕು? ಸತ್ಸಂಗದಲ್ಲಿ ಕೂಡಿರ್ಬೇಕು, ಗುರುವಿನ ಅನುಭವವನ್ನು ಕೇಳಬೇಕು, ಗುರುವಾಣಿಯನ್ನು ಕೇಳಬೇಕು, ಗುರು ಮಾರ್ಗದರ್ಶನ ಪಡ್ಕೋಬೇಕು. ಅವಾಗ ನಾವು ಕೇಳ್ತಾ 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 ಮುಂದೆ ನಾವೇನಾಗ್ತೀವಿ? ನಾವು ಕೂಡ ಬ್ರಹ್ಮವೇ ಆಗ್ತೀವಿ. ಸತ್ಸಂಗ ಗುರುವಿನ ಮುಖದಲ್ಲಿ ಆ ಗುರುವಿನ ಮುಖೇನ ಕೇಳಬೇಕದನ್ನ. ಆ ಗುರುವಿನ ಮುಖೇನದಲ್ಲಿ ಸತ್ಸಂಗ ಗ್ರಂಥ ಅಧ್ಯಯನ ಮಾಡ್ತಾ 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 ಸದಾ ಮಾಡ್ತಾನೆ ಇರಬೇಕು, ನಿರಂತರ ಇರಬೇಕದು. ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ 21 ದಿವಸ ನಾವ್ ಕ್ಯೂರಿಂಗ್ ಮಾಡ್ತೇವೆ, ಆ ರೀತಿಯಾಗಿ ಇದಕ್ಕ ಕ್ಯೂರಿಂಗ್ ಮಾಡ್ತಾನೆ ಇರಬೇಕು. ಶ್ರವಣ ಮನನ ನಿಧಿಧ್ಯಾಸನ ಮುಖಾಂತರ. ಈ ನಿಧಿಧ್ಯಾಸನ ಅಂತಂದ್ರ ಅಪ್ರಯತ್ನ ಪೂರ್ವಕವಾಗಿ ಉಳಿಯುವುದು ಅಂತ. ಮುಂದೆ ಮುಂದೇನ್ ಮಾಡ್ಬೇಕು? ಮುಂದೆ ಅದ್ರ ಮುಂದೆ ಹೋಗ್ಬೇಕಿನ್ನು ಸಂಶೋಧನೆ. ಅಲ್ಲಿ ಸಂಶೋಧನೆ ಪ್ರಾರಂಭ ಆಗ್ತದೆ. ತತ್ವಂ ಅಶಿ. ಆ ಸಂಶೋಧನೆ ಪ್ರಾರಂಭ ಆಗ್ತದೆ. ತತ್ವಂ ಅಂತ ಯಾವುದು? ಎಲ್ಲಾ ಪ್ರಶ್ನೆಗಳು ಉತ್ತರಗಳು ಪ್ರಾರಂಭ ಆಗ್ತವೆ ಇಲ್ಲಿ ಅಂತಂದ್ರ ನಮ್ಮೊಳಗಿನ ಉತ್ತರಗಳು ಚಲಿ ಛಲ ಹೋಗ್ತಂತ. ಅಂದ್ರೆ ಈಗ ಆಟ ಹೆಂಗ ಮೈದು ಬರ್ತದ, ಮೈದು ಬಂದು ಹೆಂಗ ಕೊಟ್ಟಿ ಕಟ್ಟಿದಾಗ ಅದೆಷ್ಟು ಆನಂದ ಪಡ್ತಿರ್ತದಲ್ಲ, ಮೆಲಕ್ ಹಾಕಿರ್ತದಲ್ಲ, ಹಂಗ ಮೆಲಕ್ ಹಾಕಿದಂಗ ನಮ್ಮಲ್ಲಿ ಒಳಗ ಆ ಮೆಲಕ್ ಹಾಕ್ತಾ ಇರ್ಬೇಕು. ಅವಾಗ ಆನಂದ ಬರ್ತದೆ. ಆ ಆನಂದದ ಹೊರಗೆ ಬಂದಿರತಕ್ಕಂಥ ಏನು ಒಂದು ನುಡಿ ಇದ್ದಾವ, ಅದು ನಿಜವಾದ, ಅದು ಅನುಭವ. ಅನುಭವವೇ ಸತ್ಯ. ಕೊನೆಗೆ ಅನುಭವವೇ ಸತ್ಯ. ಹುಲಿಯೊಳಗಿನ ಹುಲಿಯಂತೆ ಹುಲಿ ಮರಿಯಂತೆ ಬರುತ್ತ. ಅದಕ್ಕೆ ನಾವ್ ಏನ್ ಮಾಡ್ತಾನೆ? ನಾವೇನಾಗಿರ್ತೀವಿ? ಹುಲಿಯೊಳಗಿನ ಹುಲಿ ಮರಿಯಂತೆ. ನಮ್ ಒಂದು ಕತೆ ಬರ್ತಲ್ಲ, ವಿವೇಕಾನಂದ ಹೇಳ್ತಾರಲ್ಲ, ಹೌದಾ? ಹುಲಿ ಬಂದು ನಾಟಕನಾಗ ಜಿಗಿತ್ನಾಗ ಅಲ್ಲಿ ಏನಾಯ್ತದು? ಪ್ರಸವಾಯ್ತು. ಎಲ್ಲಿ? ಕುರಿ ಮಂದಿಲ್ಲ ಆಯ್ತು. ಅದು ಸತ್ತು ಬಿಡ್ತು. ಆನಂತರ ಅದಲ್ಲೇ ಬೆಳೀತು, ಮಾಡಿತು. ಕುರಿ ಒಳಗ ಮರಿ ಬೆಳೀತಾ ಹೋಯ್ತು. ಯಾವ ಮರಿ? ಹುಲಿ ಮರಿ. ಆ ಕುರಿ ಬ್ಯಾ ಅಂದ್ರೆ ಇದು ಬ್ಯಾನ್ ಆಗಿತ್ತು. ಮುಂದೆ ಅದು ಬ್ಯಾ ಅಂತ ಅಂದಾಗ ಬೆಳೀತು.
ನಾವು ಪ್ರಾರಂಭದಲ್ಲಿ ವಿಚಾರ ಸಾಗರ ವಿಚಾರ ಚಂದ್ರೋದಯ ಅಂತ ಹೇಳಿದ್ದು ನಾವು ಏನೋ ಎಲ್ಲೆಲ್ಲೋ ಮ್ಯಾಗ ಅನ್ಕೊಂಡು ಹೋಗ್ತಿದ್ವಿ. ಯಾವಾಗ ಹುಲಿ ಬಂದ್ರು ಆ ಹುಲಿ ಬಂದ ನಮ್ಮನ್ನ ಯಾವಾಗ ಈ ನೀರು ತೋರ್ಸಿ ಗರ್ಜನೆ ಹಾಕ್ಲಿಕ್ಕೆ ಶುರು ಮಾಡಿದ್ಲ, ಆ ಗರ್ಜನೆಗೆ ನಾವು ಗರ್ಜನೆ ಹಾಕ್ತಾ ಹೋದ್ವಿ. ಹೀಗೆ ಬಹಳ ಮುಖ್ಯ. ಹೀಗೆ ಮನೆ ಮೆಲುಕು ಅಂತಕ್ಕಂಥ ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಪುರುಷ ಅಂತಂದ್ರೆ ಏನು ಅಂತ ಗೊತ್ತಾದ ಮೇಲೆ ಮತ್ತೆ ಅವನು ಅಲ್ಯಾಕಿದ್ದಾನೆ ಅಂತ ಆಯ್ತು. ಪುರುಷ ಅಂತ ಗೊತ್ತಾಯ್ತು, ಅವನು ಅಲ್ಯಾಕಿದ್ದಾನೆ, ಲಿಂಗ ರಚನೆ ಮಾಡಿದ ಅದರ ದೇಹದೊಳಗೆ ಯಾಕಿದ್ದಾನೆ ಗೊತ್ತಿದ್ದಾನೆ ಅಂತ ಪ್ರಶ್ನೆ ಉತ್ತರವನ್ನು ನೋಡ್ಬಿಡೋಣ. ಏನು ಪುರುಷಾರ್ಥ ಸಾಧನೆಗೆ ಗೊತ್ತಿದ್ದಾನೆ ಅಂತ ಪುರುಷಾರ್ಥ. ಏನ್ ಪುರುಷಾರ್ಥ? ಪುರುಷಾರ್ಥ ಸಾಧನೆ ಗೊತ್ತಿದ್ದಾನೆ ಅವನು. ಪುರುಷಾರ್ಥ ಸಾಧನೆ ಅಂದ್ರೆ ಪುರುಷನು ಪುರದೊಳಗೆ ಪುರುಷಾರ್ಥ ಸಾಧನೆ ಗೊತ್ತಿದ್ದಾನೆ. ಪುರುಷಾರ್ಥ ಏನು? ಮೋಕ್ಷ ಸಾಧನೆ ಗೊತ್ತಿದ್ದಾನೆ ಅವನು. ಪುರುಷಾರ್ಥ ಅಂದ್ರೆ ಏನು? ನಮ್ಮಲ್ಲಿ 4 ಹೇಳ್ತೀವಿ. ಯಾವುವು? ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೀವಿ ನಾವು. ಏನ್ ತಿಳ್ಕೊಬೇಕು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಹೌದು, ಇವು ಪುರುಷಾರ್ಥಗಳು. ಇದರಲ್ಲಿ ಏನ್ ತಿಳ್ಕೊಬೇಕಂದ್ರೆ ಧರ್ಮ, ಅರ್ಥ, ಕಾಮ ಇವೇನಪ್ಪಾ ಅಂದ್ರೆ ಗೌಣವಾಗಿದ್ದಾವೆ. ಗೌಣವಾಗಿದ್ದಾವ ಅಂತಂದ್ರೆ ಕರ್ಮಕ್ಕೆ ಸಂಬಂಧಪಟ್ಟಂತವು ಹಾಗೂ ಉಪಾಸನೆಗೆ ಸಂಬಂಧಪಟ್ಟಂತವು. ಉಪಾಸನ ಕಾಂಡ ಮತ್ತು ಕರ್ಮಕಾಂಡ ಮಾಡುತ್ತವು, ಅಲ್ಲಿಂದ ಹುಟ್ಟಿದಂತವು. ಯಾವುವು? ಧರ್ಮ, ಅರ್ಥ, ಕಾಮ. ಸರಿನಾ? ಇನ್ನು ಮುಂದೇನು? ಮೋಕ್ಷ ಅಂತಂದ್ರೆ ಏನು? ಪುರುಷಾರ್ಥ ಅಲ್ಲ? ಹೌದು, ಪುರುಷಾರ್ಥನೇ. ಯಾವ ಪುರುಷಾರ್ಥ ಅಂದ್ರೆ ಅದು ಪರಮ ಪುರುಷಾರ್ಥ. ಪರಮ ಪುರುಷಾರ್ಥ ಅದು ಮೋಕ್ಷ. ಇದೇನ್ ಹೇಳ್ತದೆ? ಇದು ಜ್ಞಾನ. ಇದು ಎದ್ರಿಂದ ಹುಟ್ಟಿದಪ್ಪ ಅಂದ್ರೆ ಜ್ಞಾನ ಕಾಣ್ತಾ ಹುಟ್ಟಿದ. ಭಗವದ್ಗೀತೆಯಲ್ಲಿ 3 ವಿಭಾಗ ಮಾಡಿದ್ರೆ ಏನಾಗುತ್ತೆ? 6 ವಿಭಾಗ, 6 ಅಧ್ಯಾಯ ಹೇಳ್ತದೆ ಕರ್ಮಕಾಂಡ. ಇನ್ನು 6 ಅಧ್ಯಾಯ ಉಪಾಸನಕಾಂಡ. ಇನ್ನು ಕೊನೆಗೆ 6 ಅಧ್ಯಾಯ ಜ್ಞಾನಕಾಂಡ. ಈ ರೀತಿಯಾಗಿ ಧರ್ಮ, ಅರ್ಥ, ಕಾಮ, ಕೊನೆಗೆ ಮೋಕ್ಷ ಅಂತ. ಅಂದ್ರೆ ಈ ಮೋಕ್ಷ ಅಂದ್ರೆ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅಂದರೆ ಮೋಕ್ಷ ಅಂತ. ಪುರುಷಾರ್ಥ ಈ ಮೇಲಿನ 2 ಪ್ರಕಾರಗಳಂತ ನಾವು ತಿಳ್ಕೋಬೇಕಿಲ್ಲ. ಅದಕ್ಕೆ ಈ ಧರ್ಮ, ಅರ್ಥ, ಕಾಮ ಈ ಪುರುಷಾರ್ಥ ಅಂತಾರೆ ಗೌಣ ಅಂತಾರೆ. ಗೌಣ ಯಾಕಂತಾರೆ? ಇದಕ್ಕ ಗೌಣ ಯಾಕಂತಾರೆ ಅಂತಂದ್ರ ಮೋಕ್ಷಕ್ಕ ಇವು ಸಾಧನೆಗಳಾಗಿದ್ದಾವೆ. ಏನಿದಾವೆ? ಸಹಕಾರಗಳಾಗಿದ್ದಾವು, ಸಹಕಾರ ಮಾಡ್ತಾವೆ. ಹಿಂಗೆ ಸಹಕಾರ ಇದ್ದಾವು ಅಂದ್ರೆ ಸಾಧನೆಗಳಾಗಿದ್ದಾವೆ. ಯಾವುವು? ಧರ್ಮ, ಅರ್ಥ, ಕಾಮ ಇವು ಬೇಕು. ಯಾಕಂದ್ರೆ ನಾವು ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಇವನ್ ಮೆಟ್ಟಿಲು ಹತ್ತಿರ ಹೋಗ್ಬೇಕು ನಾವು. ಇವು ಸಹಕಾರಿಗಳಾಗಿದ್ದಾವೆ ಅಂತ. ಮತ್ತೇನು? ಮೋಕ್ಷಕ್ಕೆ ಸಾಧ್ಯ ಅಂತಾರೆ. ಇನ್ನೊಂದು ಹೆಸರು ಮೋಕ್ಷಕ್ಕೆ ಏನಂತಾರೆ? ಸಾಧ್ಯ ಅಂತಂದ್ರೆ ಮೋಕ್ಷವನ್ನ ಸಾಧ್ಯ ಮಾಡ್ಕೊಳ್ಳಿಕ್ಕೆ ಈ ಧರ್ಮ, ಅರ್ಥ, ಕಾಮಗಳ ಸಾಧನೆಗಳಾಗಿವೆ ಅಂತಕ್ಕಂಥದ್ದು. ಅದಕ್ಕೆ ಮೋಕ್ಷ ಸಾಧ್ಯ ಮಾಡ್ಕೊಳ್ಳಿಕ್ಕೆ ನಮ್ಮ ಸಾಧ್ಯ ಯಾವುದು? ಮೋಕ್ಷ. ನಮ್ಮ ಗುರಿ ಯಾವುದು? ಮೋಕ್ಷ. ಸಾಧನೆ ಯಾವುವು? ಇವು ಯಾವುವು? ಗೌಣವಾಗಿರ್ತಕ್ಕಂಥ ಏನಿಲ್ಲ, ಧರ್ಮ, ಅರ್ಥ, ಕಾಮ ಈ 3 ಏನಪ್ಪ ಸಾಧನೆಗಳಾಗಿದ್ದಾವೆ ಅಂತ. ಈ 3 ಯಾಕೆ ಗೌಣಗಳಾಗಿದ್ದಾವೆ ಅಂತ ಪ್ರಶ್ನೆ ಬಂದ್ರೆ, ಯಾಕೆ ಗೌಣಗಳಾಗಿದ್ದಾವೆ? ಇವು ಕರ್ಮಜನ್ಯಗಳಾಗಿದ್ದಾವೆ. ಏನು? ಕರ್ಮಜನ್ಯಗಳಾಗಿದ್ದಾವೆ. ಕರ್ಮ, ಉಪಾಸನ ಕಾಂಡ ಜನ್ಯ ಇರೋದ್ರಿಂದ ಇವು ಶಾಶ್ವತಗಳಲ್ಲ. ಇವೇನಾಗ್ತವೆ? ವಿನಾಶ ಆಗ್ತವೆ. ಅದಕ್ಕೆ ಪುರುಷಾರ್ಥ ಯಾವುದರಿಂದ ಹುಟ್ಟಿದೆ ಅಂತಂದ್ರೆ ಅದು ಜ್ಞಾನ. ಜ್ಞಾನದಿಂದ, ಜ್ಞಾನ ಕಾಲದಿಂದ ಹುಟ್ಟಿದದ್ದು. ಜ್ಞಾನದಿಂದ ಹುಟ್ಟಿದ್ದು ಅದು ಯಾವಾಗಿರುತ್ತೆ? ಹೇಗಿರುತ್ತದು? ಶಾಶ್ವತ ಶಾಶ್ವತವಾಗಿರುತ್ತದೆ. ಕರ್ಮ ಉಪಾಸನೆಯಿಂದ ಹುಟ್ಟಿದ್ದು ಅವು ಶಾಶ್ವತಗಳಲ್ಲವು. ಹಾಗಾಗಿ ಈ ಜ್ಞಾನದ ಮಟ್ಟ ಜನ್ಮ ಜನ್ಮಾಂತರಕ್ಕೂ ಶಾಶ್ವತವಾಗಿರ್ತದೆ.
ಮಾಡ್ರಿ, ನೀವು ಏನು ಯಾವಾಗ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀರಿ ಅದೆಲ್ಲವೂ ಕೂಡ ಡಿಪಾಸಿಟ್ ಎಫ್ ಡಿ. ಇದು ಯಾವಾಗ ಇದು ಯಾವ ಮೂಲಕ್ಕೂ ನಮ್ಗೆ ಎಫ್ ಡಿನ ಇದು ಅದು ನಾವು ಬೇಕಾದ ಉಪಯೋಗ ಮಾಡ್ಬೋದು. ಈಗ ನಾವು ಈ ಒಂದು ಜ್ಞಾನದಲ್ಲಿ 1ನೇ ಹೆಜ್ಜೆ ಇರ್ಬೋದು, 2ನೇ ಹೆಜ್ಜೆ ಇರ್ಬೋದು, 4ನೇ ಹೆಜ್ಜೆ ಇರ್ಬೋದು. ಆದ್ರೆ ಮತ್ತೆ ನಾವು ಯಾವುದೋ ಒಂದು ಜನ್ಮ ತಗೊಂಡ ಅಲ್ಲಿ ನಾವು ಮತ್ತೆ 1ನೇ ಹೆಜ್ಜೆಯಿಂದ ಹಚ್ಚೋ ಅವಶ್ಯಕತೆ ಇಲ್ಲ. ಅಲ್ಲಿಂದ ಪ್ರಾರಂಭ ಆಗ್ತದೆ, ನಾವು ಎಲ್ಲಿ ಮುಗಿಸಿರ್ತೀವಿ ಅಲ್ಲಿಂದ ಮುಂದೆ 4ನೇ ಹೆಜ್ಜೆ ಇದ್ರೆ 5ನೇ ಹೆಜ್ಜೆ ಪ್ರಾರಂಭ ಅಲ್ಲಿ. ಹೀಗೆ ಅಂದ್ರೆ ಜ್ಞಾನದ ಮಟ್ಟ ನಮ್ಮ ಜನ್ಮ ಜನ್ಮಾಂತರಕ್ಕೂ ಶಾಶ್ವತವಾಗಿರುತ್ತದೆ ಅಂತ. ಹಂಗ ಈ ಪುಣ್ಯ ಮಾಡುವುದಿಲ್ಲ ಧರ್ಮ ಅನಿಸ್ಕೊಳ್ತದ. ಮತ್ತು ಪುಣ್ಯ ಸಂಪಾದನೆ ಹೆಂಗಿರಪ್ಪ ಅಂದ್ರೆ ಅದು ಸಕಾಮ ಪುಣ್ಯ ಅಂತ. ಅದಕ್ಕೆ ಕರ್ಮಕಾಂಡದಲ್ಲಿ ಕೂಡ ಈ ಧರ್ಮದ ಹಾದಿಯಲ್ಲಿ ತರ್ತಕ್ಕಂಥ ನಾವು ಪ್ರಯತ್ನ ಇರ್ತದೆ ಅಂತ. ಅದಕ್ಕೆ ಈ ಮನಸ್ಸು ಫಸ್ಟ್ ಏನ್ ಮಾಡಿದ್ರೆ ನೀರು ತಗೋಬೇಕಂತ. ಇಲ್ಲಿ ಈ ಕರ್ಮಕಾಂಡದಿಂದಲೇ ತೋರ್ತದ. ಅದಕ್ಕೆ ಮನುಷ್ಯನ ಮನಸ್ಸು ಈ ಧರ್ಮದ ವಿಷಯದಲ್ಲಿ ಅತ್ಯಂತ ಏನಪ್ಪಾ ಅಂತಂದ್ರೆ ಈಗ ನೋಡಿ ಉದಾಹರಣೆಗೆ ಈ ಮದುವೆಲಿ ಹೇಳ್ತಿಲ್ಲ ನಾವು ಏನ್ ಹೇಳ್ತೀವಿ, ಧರ್ಮೀಚ ಅರ್ಥೇಚ ಕಾಮೇಚ ಅಂತ ಹೇಳ್ತೀವಿ. ಇನ್ನೊಂದು ಯಾಕಂಗಿಲ್ಲಲ್ಲಿ ಪುರುಷಾರ್ಥಗಳು 4 ಇರ್ತಾವಲ್ಲ, ಇವು 3ನ ಮಾತ್ರ ಬೋಧನೆ ಮಾಡ್ತಾರೆ. ಯಾರು ಪುರೋಹಿತರು ಮಾವನ ಕಡೆ ಹೇಳ್ತಾರೆ. ಏನ್ ಹೇಳ್ತಾರೆ, ಹೇಳಪ್ಪ ನೀನು ಮಾವ ಆಗಿರತಕ್ಕಂಥವನ ಹಳೆಯನ ಹೇಳು, ಏನ್ ಹೇಳ್ಬೇಕು ನೀನು, ಧರ್ಮೇಚ ಅರ್ಥೇಚ ಕಾಮೇಚ ಅಂತ ಹೇಳು. ಅವಾಗ ಅದನ್ನ ನಾವು ಬಿಡಿಸಿ ಹೇಳ್ಬೇಕು. ನಿನ್ನ ಮಾವ ಏನ್ ಹೇಳ್ತಾನಂತಂದ್ರೆ ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ಈ 3ನ್ನು ಮೀರ್ ನಡಿಬಾರದು ಅಂತಂದ್ರೆ ನಾನು ನನ್ನ ಮಗಳನ್ನ ದಾರಿ ಕೊಡ್ತೀನಿ ಅಂತ. ಇದಕ್ಕೆ ನೀ ಏನಂತೀಯ? ಅವನೇನಂತಾನೆ, ಆಯ್ತು ಮಾವಂತರೆ ಇದಕ್ಕೆ ನಾನು ನಡೆದುಕೊಳ್ತೀನಿ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ ಅಂತ ಹೇಳ್ತಾನೆ ಅವನು. ಹೌದಾ? ಅಂದ್ರೆ ಧರ್ಮದಿಂದ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಕೂಡ ಅರ್ಥದಲ್ಲಿ ನನ್ನ ಹಣವನ್ನು ಹೆಂಗೆ ಗಳಿಸಬೇಕು, ನನ್ನ ಆಶೆ ಆಕಾಂಕ್ಷೆಯನ್ನು ಹ್ಯಾಗೆ ತೀರಿಸಿಕೊಳ್ಬೇಕು. ಅದಕ್ಕೆ ಏನ್ ಮಾಡಿದ್ರು, ಮೊದಲ ಧರ್ಮ ಇಟ್ರು, ನಡಕ ಅರ್ಥ ಕಾಮ ಇಟ್ರು, ಕೊನೆಗೆ ಮೋಕ್ಷ ಇಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ, ಕೇವಲ ಅರ್ಥ ತಗೊಂಡ್ಬಿಡ್ತೀವಿ. ಸಾಕಷ್ಟು ಸಮಾಜದ ಜನರು ಬರೀ ಕೇವಲ ಅರ್ಥ ಕಾಮ ಇವೆರಡ ಲಕ್ಷ್ಯ ಅವ್ರಿಗೆ. ಧರ್ಮಾನ ಬಿಟ್ರು ಮೋಕ್ಷ ಅಂತೂ ಹೊರಳಿತು. ಹಿಂಗಂತ ಹಾಕ್ತಾರೆ ಆಗ್ತದೆ. ಅದಕ್ಕೆ ಈ ಧರ್ಮ ಅರ್ಥ ಕಾಮ, ಈ ಅರ್ಥ ಕಾಮನೆಲ್ಲ ಇವೆಲ್ಲ ಧರ್ಮದ ಚೌಕಟ್ಟಿಲಿರಬೇಕು. ಇವನ್ ನೀವು ಸರಿಯಾಗಿ ನಿಯಮಿತವಾಗಿ ಒಂದು ಚೌಕಟ್ಟಿನಲ್ಲಿ ಇದ್ರಪ್ಪ ಅಂತಂದ್ರೆ ಒಂದು ಮೋಕ್ಷದ ಹಾದಿ ಸುಲಭ ಆಗ್ತದೆ. ಅದಕ್ಕೆ ಈ ಒಂದು ಇದರಲ್ಲಿ ನಾವು ಏನು ಪುರುಷಾರ್ಥದಲ್ಲಿ ತೋಣ ಪುರುಷಾರ್ಥ ನಾವು ಅದು ಧರ್ಮ ಅರ್ಥ ಕಾಮವನ್ನ ಇವ್ ನಾವು ಅದನ್ನ ಮಾಡ್ತಾ 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 ಮುಂದೆ ಏನು ಪರಮ ಪುರುಷ ಆಗ್ತದಲ್ಲ ಆ ಮೋಕ್ಷಕ್ಕೆ ಹೋಗ್ಬೇಕು ಅಂತ. ಅದಕ್ಕೆ ಅರ್ಥ ಬಂದಾಗ ಧರ್ಮ ಬಿಡ್ತೀವಿ. ಕಾಮ ಅಂತಂದ್ರೆ ಈ ಮೂಗಂತ ನಾವು ಕಾಮ ಇಚ್ಛೆ ಆದಾಗ ಅರ್ಥ ಬಿಡ್ತೀವಿ ಅಂತ. ನೋಡ್ರಿ ಎಷ್ಟು ವಿಚಿತ್ರ. ಏನು ಅರ್ಥ ಬಂದಾಗ ಧರ್ಮ ಬಿಡ್ತೀವಿ, ಮತ್ತ ಕಾಮೇಚ್ಛೆ ಅಂತಲ್ಲ ಆ ಕಾಮ ಭೋಗ ಆ ಭೋಗ ಇಚ್ಛೆ ಆದಾಗ ಅರ್ಥ ಬಿಟ್ಬಿಡ್ತೀವಿ. ಅಂತಂದ್ರ ಧರ್ಮ ಅರ್ಥ ಕಾಮ ಏನಪ್ಪ ಇವು ಒಂದು ಹೇಳಿದಿಲ್ಲ ನಾವು, ಇವೆಲ್ಲ ವಿನಾಶವಾಗುವಂಥವು, ಇವೆಲ್ಲ ವಿನಾಶವಂತವು. ಮತ್ತು ಉಳಿದ ಯಾವುದು? ಜ್ಞಾನ. ಅದು ಒಂದೇ ಉಳಿಯುವುದು. ಅದಕ್ಕೆ ಹೇಳ್ತಾರಲ್ಲ ಧರ್ಮ ಬಿಡಬೇಡ ಅಂತೇಳಿ. ಧರ್ಮ ಬಿಡ ಅನ್ನೋದು ಅಂತಂದ್ರೆ ಈಗ ಕಾಮ ಬೇಡ ಅನ್ನೋರು ಇದ್ದಾರ, ಅರ್ಥ ಬೇಡೋರು ಇದ್ದಾರ. ಆದ್ರೆ ಮೋಕ್ಷ ಅಂತದಲ್ಲ, ಮೋಕ್ಷ ಬೇಡ ಅಂತ ಯಾರು ಅಂತಾರನ್ರಿ? ಇಲ್ಲ. ಅದಕ್ಕೆ ಇದನ್ನೇನಂತಾರ ಪರಮ ಪುರುಷಾರ್ಥ ಮತ್ತೆ ಮುಖ್ಯ ಪುರುಷಾರ್ಥ ಅಂತ ಕರೀತಾರೆ ಅಂತ. ಅದಕ್ಕೆ ಮೋಕ್ಷ ಪ್ರಾಪ್ತಿಯಾಗಿ ನಮ್ಮ ಭೋಗದ ಅಪೇಕ್ಷೆಗಳ ಒಂದು ಕಡಿಮೆ ಮಾಡ್ಕೊಂಡು ಏನ್ ಬೇಕು ಆದಷ್ಟು ನಾವ ಕಡಿಮೆ ಮಾಡ್ತಾ ಮಾಡ್ತಾ ಇತ್ತಂದ್ರೆ ಅಲ್ಲಿ ಅರ್ಥದ ಅಪೇಕ್ಷೆ ಕೂಡ ಅದು ಕಡಿಮೆ ಆಗ್ತದೆ. ಮುಂದೇನಾಗ್ತದ ಅಲ್ಲಿ ಮೋಕ್ಷದ ಹಾದಿ ನಮ್ಗೆ ಸುಲಭ ಆಗತ್ತೆ ಅಂತಕ್ಕಂಥದ್ದು. ಅದಕ್ಕೆ ಮುಂದೆ ಏನಾಗತ್ತಪ್ಪ ಅಂದ್ರೆ ಮುಂದೆ ಮೇಲಿನ ಎಲ್ಲ ಇವು ನಮಗ ಈ ಸಮುದ್ರ
ಸೆರೆಗಳು ನೋಡ್ತಿಲ್ಲ ನಾವು. ಅವ್ರ ಸೆರೆಗಳು ಬರ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ. ಅಜ್ಞಾನ ಅಂತಕ್ಕಂಥದ್ದು ಸಮುದ್ರ ಬೇರೆ ಮತ್ತು ಅಲೆಗಳ ಬೇರೆ ಅಂತಕ್ಕಂಥ ಏನ್ ತಿಳಿಸಲ್ಲ, ಇದೇ ಅಜ್ಞಾನ ಅಂತ. ಇದು ಅಜ್ಞಾನದ ಕೆಲಸ. ಆದ್ರೆ ಇಲ್ಲಿ ಸೆರೆಗಳೇ ಸಮುದ್ರವಲ್ಲ, ಸಮುದ್ರವೇ ಸೆರೆಗಳಲ್ಲ. ನಮಗೆ ಎರಡಾಗಿ ತೋರುವುದೇ ಇದು ಭ್ರಮ. ಇದೇ ಭ್ರಮೆ ಕಾರಣ ಅಂತ. ಜ್ಞಾನ ಇದ್ದವನ್ ಏನ್ ಮಾಡ್ತಾನೆ, ಅಲ್ಲಿ ಏನ್ ನೋಡ್ತಾನೆ, ಅವ್ನು ನೀರಂತ ನೋಡ್ತಾನೆ ಕೇವಲ. ಜ್ಞಾನ ಇಲ್ದವನ್ ಏನ್ ಮಾಡ್ತಾನೆ, ಇದು ಸೆರೆನ ಬೇರೆ, ಸಮುದ್ರನ ಬೇರೆ, ಅದೇ ಬೇರೆ, ಇದೇ ಬೇರೆ. ಅದೇ ರೀತಿ ಇಲ್ಲಿ ಆ ಬ್ರಹ್ಮ ಏನ ಅಧಿಷ್ಠಾನ ವಸ್ತುವಲ್ಲ, ಆ ಬ್ರಹ್ಮ ಅಧಿಷ್ಠಾನ ಅದನ್ನ ಅರಿಯುವ ಮುಂಚೆ ಅಜ್ಞಾನ ರೂಪ ಆವರಿಸ್ತದೆ ಅಂತಕ್ಕಂಥ ಆವರಣ. ಅದಕ್ಕೆ ಬ್ರಹ್ಮಜ್ಞಾನ ಆಗುವ ಮುಂಚೆ ಈ ಅಜ್ಞಾನ ರೂಪ ಏನ ಆವರಿಸ್ತದಲ್ಲ, ಆ ಅಜ್ಞಾನ ರೂಪ ಆವರಿಸಿದ ಲಕ್ಷಣವೇನು ಅಂತಕ್ಕಂಥದನ್ನ ಶಿಷ್ಯ ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆಗೆ ಮತ್ತೆ ಮುಂದೆ ಅವಶ್ಯಕ ಉತ್ತರವನ್ನ ನೋಡೋಣ ಹೇಳ್ತಾ ಈ ಒಂದು ಚಿಂತನನ್ನ ಶಾಂತಿ 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 ಈ ಒಂದು ಚಿಂತನವನ್ನ ಪರಮ ಪೂಜ್ಯ ಸದ್ಗುರು ಶರಣಬಸವ ಅಪ್ಪಾಜಿಯವರು ನಮಗೆ ಹೇಳಿದಂತ ಪಾಠ ಯಾವ ತಾರೀಕಿನ ಕುರಿತ 3/12/2021 ಪಾಠ. 1ನೇ ದಿವಸ 3/12/2021 ಡಿಸೆಂಬರ್ 20. ಎಷ್ಟು ವರ್ಷ ಐತ್ರಿ? 21, 22, 23, 24, 25, 5 ವರ್ಷ ಆಯ್ತು ನೋಡ್ರಿ ಸತ್ಸಂಗ ಮಾಡಕ್ಕೆ. ಹೊಸ ವರ್ಷದ ಸ್ವಾಗತವನ್ನ ಪಂಡಿತ್ ಪೀತಾಂಬರ್ಜಿಯವರ ಶ್ರೀ ವಿಚಾರ ಚಂದ್ರೋದಯದ ಚಿಂತನವನ್ನ ಮಾಡುವ ಮೂಲಕ ಸದ್ಗುರು ಶ್ರೀ ಶುದ್ಧ ಬ್ರಹ್ಮನಿಷ್ಠ ಕಂಬಿ ಪ್ರಕಾಶ್ ಗುರುಗಳು ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದಾರೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು 2025. ಇಲ್ಲಿ ಈ ಒಂದು ವಿಚಾರ ಚಂದ್ರೋದಯದ ಪ್ರಾರ್ಥನೆ ಆರಂಭದಲ್ಲಿ ಅದಲ್ಲ, ಅದು ಹಾಡ್ರಿ ಈಗ. ಆಮೇಲೆ ವಿಚಾರ ಸಾಗರದ ಪ್ರಾರ್ಥನೆಯನ್ನು ಹಾಡ್ರಿ, ಆಮೇಲೆ ಮಂಗಳಾರತಿ ಮಾಡ್ರಿ. ಹೊಸ ವರ್ಷ ಆಗಮನ ಆಯಿತು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮತ್ತೆ ನಿಮ್ಮ ವೇದ ಘೋಷಗಳು ಮತ್ತಿನ್ನೇನೇನು ಮಾಡ್ಬೇಕಂತೀರಿ ಮಾಡ್ರಿ, ಒಂದು 5-10 ನಿಮಿಷ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಹಾಡ್ತೀರ ಇವು? ವಿಚಾರ ಚಂದ್ರೋದಯದ ಮೊದಲನೇ ಕಲಾದ ಮನಹರ ಛಂದ. ಪುರುಷ ಇಚ್ಛಾ ವಿಷಯ ಪುರುಷಾರ್ಥ ಜೋಯಿ ಸೋಯಿ, ದುಃಖ ನಾಶ ಸುಖ ಪ್ರಾಪ್ತಿ, ದುಃಖ ನಾಶ ಸುಖ ಪ್ರಾಪ್ತಿ, ರೂಪ ಮೋಕ್ಷ ಮಾನಹೋ ಪುರುಷ ಇಚ್ಛಾ ವಿಷಯ. ಹೇತು ತಾಪು ಬ್ರಹ್ಮ ಜ್ಞಾನ ಸೋ ಪರೋಕ್ಷ ಪರೋಕ್ಷ, ಹೇತು ತಾಪು ಬ್ರಹ್ಮ ಜ್ಞಾನ ಸೋ ಪರೋಕ್ಷ ಪರೋಕ್ಷ, ತಾಮೆ ಅಪ
जय। पंडित पीताम्बर जी महाराज की की जय। साधु विठलदास जी महाराज की जय। शरणबद्ध स्वामी जी महाराज की जय। जय मंगलम जय नमः पार्वती पते ದೇವ ವಿಚಾರ ಸಾಗರದ ವಸ್ತು ನಿರ್ದೇಶನ ರೂಪ ಮಂಗಲ जो सुख नित्य प्रकाश विभु नाम रूप आधार मति न लखई मति लखई सो मैं शुद्ध अपार अभ्य अपार स्वरूप मम लहरी विष्णु महेश विधि विचंदा वरुण यम शक्ति धनेश गणेश जा कृपालु सर्वज्ञ को किय भारत मुनि ध्यान ताको होत उपाधि तय मोम भान भई जिहि जानई बिन जगत मनहु जेवरि साम न कई पुस्तक जग जिहि लहै सो हम आपे आप बोध चाहि जाको सुकृति भजत राम निष्काम सो मेरो है आत्मा काहू करू प्रणाम काहू करू प्रणाम काहू करू प्रणाम। सद्गुरु श्री साधु विठलदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबद्ध स्वामी जी महाराज की जय। जय मंगलम जय नमः पार्वती पति ಶಿವರಾಜ್ ಗುರುಗಳೇನು ತತ್ವಪದ ಹಾಡ್ತಾರೆ ನೋಡ್ರಿ, ಏನಾದ್ರು ಚಿಂತನೆ ಮಾಡ್ತಾರೆ. ಶಿವರಾಜ್ ಗುರುಗಳದೊಂದಿಷ್ಟು ಏನ್ರಿ ತತ್ವಪದ ಚಿಂತನ. ಯಾರು ಮತ್ತಿಲ್ರಿ ಎಲ್ಲ ಮಂಗಲದ ಪದಗಳು ಹಾಡ್ಲಿಕ್ಕೆ ಹಾಡ್ಕೋತ ಸ್ವಾಗತ ಮಾಡ್ತಾ ಇದ್ದೇವೆ 2026. ಯಾರು ಮರ್ತಿಲ್ಲ. ನಾವು ಕೇಳ್ಕೊಂಡೆ ಕೂತ್ಕೊಳ್ಳಿ ಏನೇನ್ ಕೇಳ್ದ ಆನಂದವಾಗಿ ಕೇಳ್ಬಿಟ್ಟು ಅವಾಗಿಂದ ಕೂತೇ ಇದೀವಿ. ಭಾಳ ಚಂದ ಹೇಳ್ತಿದ್ರಲ್ಲ ಕಂಬೈ ಗುರುಗಳ. ಹೌದೌದು. ಯಾವ್ದು ತತ್ವಾಳದ ಬುದ್ಧಿ ಮಂಗಳಾಳಲ್ಲ ಯಾವ್ದಿಲ್ಲ. ಏನು ನಿಮ್ಗೆ ಏನ್ ತಿಳಿತದ? ಹೊಸ ವರ್ಷದ ಖುಷಿ ಒಳಗೆ ಏನ್ ಹೇಳ್ಬೇಕು ಅನ್ನಿಸ್ತದ? 26ನೇ ಇಸ್ವಿಗೆ ಏನ್ ಸಂದೇಶ ಕೊಡ್ಬೇಕಂತೀರಿ? ಏನು ತತ್ವಪದ ಆಡ್ತೀರಿ, ಭಜನೆ ಮಾಡ್ತೀರಿ, ಏನ್ ಮಾಡ್ತೀರಿ? ಮಾಡಿ ಸಂತೋಷ ಆನಂದ ಪಡೋದೇ ಮುಖ್ಯ. ಇಲ್ಲಿ ಆ ಗುರುಗಳ ಸನ್ನಿಧಿಗೆ ಬಂದಾಗ ಆ ಮಹಾತ್ಮೆಯ ತಾಯಿ ಬಂದು ಹೇಳ್ತಾರೆ, ಒಂದು ಗುರು ಸನ್ನಿಧಿಗೆ ಬಂದಾಗ ನೀವು ಏನಾಗಾಯಿತು ಮರಣವಿಲ್ಲದ ವರನ ಪರಿಹಿನ ನಿತ್ಯ ಮುತ್ತೈದೆಯಾದೇನು ಸಖಿಯೇ ಬಹು ಪುಣ್ಯ ಫಲದಿ ಕೂಡಿನ ನಮತದ ವಾದಿಗಳು ಬಂದು ಬೇಡಿದರು ಎನ್ನ ಪುತ್ರಿಯನ್ನು ಕೊಡಿ ಎಮಗೆ ಎಂದು ಜಾತಿ ಕೂಟಗಳೈಕ್ಯವಾಗುವುದ ನೋಡಿ ಮಾತು ಕೊಟ್ಟರು ಎನ್ನ ಲಗ್ನ ನಿಶ್ಚಯ ಮಾಡಿ ಪರತತ್ವವೆಂತೆಂಬ ಎಣ್ಣೆಯನ್ನು ಬೆಳೆದು ತುರಿತ ಜಾಲಗಳೆಂಬ ಕೊಳೆಯೆಲ್ಲ ಕಳೆದು ಗುರುಭಕ್ತಿಯಂತೆಂಬ ಸಂಕೋಲೆಯನ್ನು ಉಳಿಸಿ ಕರುಣ ಶಾಂತಿಗಳೆಂಬ ಕುಪ್ಪುಸವ ತೊಡಿಸಿ ಕರುಣ ಶಾಂತಿಗಳೆಂಬ ಕುಪ್ಪುಸವ ತೊಡಿಸಿ ಪಾರಮಾರ್ಥವೆಂತೆಂಬ ಸೂತ್ರವನ್ನೇ ಅನುಸರಿಸಿ
ಧರಿಸಿ ಸ್ಥಿರ ಬುದ್ಧಿಯಂತೆಂಬೋ ಪಾಸಿಂಗವ ಧರಿಸಿ ಪೂರ್ವ ಸುಕೃತಗಳೆಂಬ ತರುಣಿಯರು ಮುದದಿ ಸೇರಿಸಿದರೆನ್ನ ಅದ್ವೈತ ಮಂಟಪದಿ ಗುರು ದೀಕ್ಷೆಯಂತೆಂಬ ಅಗ್ನಿಕೊಂಡವನೇರಿಸಿ ಮರೆವೆಯಂತೆಂಬ ಕಷ್ಟಗಳನ್ನೆಲ್ಲ ಸುಟ್ಟು ಪರಮ ಪಾಪಿಯ ಕಣಿಗೆ ಗೋಚರಿಸಿದ ಕರದಿ ಕಟ್ಟಿದರು ಎನ್ನ ಸೋಗಮೆಂಬ ಕಂಕಣವನು ಮೂಟದಲ್ಲಿಟ್ಟುಕೊಂಡು ಕಟ್ಟಿದರು ಎನ್ನ ತತ್ವಮಸಿ ಎಂಬ ಮಾಂಗಲ್ಯವನು ಮುದಲಿ ಸುಮಾರ್ಥದಲ್ಲಿಟ್ಟುಕೊಂಡು ತತ್ವಮಸಿ ಎಂಬ ಮಾಂಗಲ್ಯವನು ಮುದಲಿ ತಾರ ದಸವಿನಾದಗಳು ಮುಳಿಗೆ ದಾರಿ ಎರೆದರು ಎನ್ನ ಪರಮ ಪುರುಷನಿಗೆ ಅಗ್ನ ಭಾವನೆ ಎಂಬ ಬಾಲ್ಯವನ್ನು ಕಳೆದು ಸುಜ್ಞಾನವೆಂಬ ಘನ ಯೌವನವ ಕಳೆದು ಕರೆದು ಹೊರಗಣ ಸಂಕಲಗಳ ಬಂದು ಬಳಗವನು ಸ್ಮರಿಸುತ್ತಿದ್ದನು ಎನ್ನ ಗುರುಚರಣಗಳನ್ನು ಮುಂದೈದು ದಿನಕ್ಕೆ ಶೋಭನವು ನಿಶ್ಚಯವಾಯಿತು ಸಂದೇಹ ಎಂಬ ಹುಡುಗಾಟ ಬಯಲಾಯಿತು ಮೀರಿ ಪ್ರಾರಬ್ಧವೆಂತೆಂಬ ಲಜ್ಜೆಯನು ಏರಿದೆನು ಆನಂದವೆಂಬ ಮಂಚವನ್ನು ಅನುಸರಿಸಿ ಯಾರು ಸರಿಯನಗಿನ್ನೂ ಜನನ ಮರಣಗಳು ಇಲ್ಲ ತೋರಿದಲ್ಲೇನು ಸುಖವ ಪರಶಿವನೆ ಬಲ್ಲ ಪರತರಾನಂದವನ್ನು ಅನುಸರಿಸಿ ಬಿಡದೆ ಸ್ಮರಿಸಿದನು ಎನ್ನ ಗುರುಚರಣಗಳನ್ನು ಪರತಾರಂತಗಳೆಂಬ ಬಿಡದೆ ಮರ್ತಿದ್ದೆನು ದೇಹವನ್ನು ಬಿಟ್ಟು ಗುರುಶಂಕರನು ನೆನೆದು ಮರೆತಿದೆನು ಎನ್ನ ದೇಹವನ್ನು ಬಿಟ್ಟು ಗುರುಶಂಕರನು ನೆನೆದು ಪರಿಣಯವು ಎನಗಾಯಿತು ಮನವಿಲ್ಲದವರನ ಪರಿಣಯವು ಎನಗಾಯಿತು ಮನವಿಲ್ಲದವರನ ನಿತ್ಯ ಮುತ್ತೈದೆಯಾದೆನು ಸಖಿಯೇ ಬಹು ಪುಣ್ಯ ಫಲದಿ ಜಯ ಸದ್ಗುರು ಮಹಾರಾಜ್ ಕಿ ಜೈ. ಮೈಗೆ ಎಣ್ಣೆಯನ್ನು ಧರಿಸಿಕೊಂಡು ಪಾರಮಾರ್ಥ ವಿಚಾರವನ್ನು ಅನುಸರಿಸಿಕೊಂಡು ದಿನಾ ಭಜನೆಯನ್ನು ಬೆಳಗುತ್ತಿರ್ತಕ್ಕಂಥದ್ದು, ಭಜನೆಯನ್ನು ಮಾಡತಕ್ಕಂಥದ್ದು ಮತ್ತು ನಮ್ಮ ಶುದ್ಧ ಬ್ರಹ್ಮ ಚೈತನ್ಯವನ್ನು ಯಾವಾಗೂ ಸದಾ ನೆನೆಯುತ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಹೊಟ್ಟೆಗೆ ಎಣ್ಣೆಯನ್ನು ಹಾಕಿಕೊಂಡು ಮೈ ಮರೆತು ಕುಣಿದು ದಾರಿಯಲ್ಲಿ ಮಲಗಿಕೊಂಡು ಬಿದ್ದಿರುವುದು ಹಿಂಸಿತರ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಜೈ ಸದ್ಗುರು ಮಹಾರಾಜ್ ಕಿ ಜೈ. ಜೈ ಸದ್ಗುರು ಬ್ರಹ್ಮ ಮಹಾರಾಜ್ ಕಿ ಜೈ. ಶರಣು 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 ಶರಣು. ಕಲ್ಯಾಣಪ್ಪ ಗುರುಗಳೇನು ಹೇಳ್ಬೇಕಾ?
ಏನ್ರಿ ಅದು ಯಾವ್ದಿದು ಶ್ಲೋಕ? ನೋಡ್ರಿ ಮಂಗಳವಾಗಿದೆ ಜಯ ಜಯ ಮಂಗಳವಾಗಿದೆ ಶುಭ ಶುಭ ಮಂಗಳವಾಗಿದೆ ಮಕ್ಕಳ ಕೊನೆಯದೆ ತಳ ತಳ ಹೊಳೆಯುವ ತಿಂಗಳ ಬೆಳಕಿನ ತಿರಿರಸವೋ ಕೂತ ಮಂಗಳವಾಗಿದೆ
ಆರು ಚಕ್ರವ ಮೀರಿ ಸೂಕ್ಷ್ಮ ದ್ವಾರದೊಳಗೆ ಸೇರಿ ಜಯಿಸಿ ಚಿರದಳ ಪದ್ಮ ಸಿಂಹಾಸನ ಪುರಿ ಬ್ರಹ್ಮಾನಂದ ಪದವಿಯ ಸೇರಲು ಪುರಿ ಬ್ರಹ್ಮಾನಂದ ಪದವಿಯ ಸೇರಲು ಮಂಗಳವಾಗಿದೆ ಜಯ ಜಯ ಮಂಗಳವಾಗಿದೆ ಶುಭ ಶುಭ ಮಂಗಳವಾಗಿದೆ ವಿರತಿ ಎಂಬುವ ಭಕ್ತಿ ಭಕ್ತಿಗೆ ಎರಕವಾಗಿಗ ತೈರ ವಿರತಿ ಎಂಬುವ ಭಕ್ತಿ ಭಕ್ತಿಗೆ ಎರಕವಾಗಿಯ ತೈರ ಎರಡು ಒಂದಾಗಿರಲರು ಎಂಬ ಜ್ಯೋತಿಯು ಎರಡು ಒಂದಾಗಿರಲರು ಎಂಬ ಜ್ಯೋತಿಯು ಪ್ರಿಯನ್ನು ತಾಮಸ ಕತ್ತಲೆಯುಳಿದು ಮಂಗಳವಾಗಿದೆ ಜಯ ಜಯ ಮಂಗಳವಾಗಿದೆ ಶುಭ ಶುಭ ಮಂಗಳವಾಗಿದೆ ಪ್ರೇಮಿಸ ಸಿತಾರೆಗಳ ಬೆಳಗುವ ಪ್ರೇಮಿನದ ಚಿತ್ಕಳೆಯ ಪ್ರೇಮಿಸ ಸಿತಾರೆಗಳ ಬೆಳಗುವ ಪ್ರೇಮಿನದ ಚಿತ್ಕಳೆಯ ಎರಡು ಒಂದಾಗಿರಲರು ಎಂಬ ಜ್ಯೋತಿಯು ಅರಿವು ಅರಿವು ಮಹಾಗುರು ಮಹಾಲಿಂಗನ ತೇಜವೇ ಮಂಗಳವಾಗಿದೆ ಶುಭ ಶುಭ ಮಂಗಳವಾಗಿದೆ ಜಯ ಜಯ ಮಂಗಳವಾಗಿದೆ ಐರಳ ಗುರು ಮಗ ಲಿಂಗನ ತೇಜವೇ ಐರಳ ಗುರು ಮಗ ಲಿಂಗನ ತೇಜವೇ ಮಂಗಳವಾಗಿದೆ ಜಯ ಜಯ ಮಂಗಳವಾಗಿದೆ ಶುಭ ಶುಭ ಮಂಗಳವಾಗಿದೆ ನಮ್ಮ ಕಪ್ಪ ಒಂದ್ ಸೆಕೆಂಡ್ ಕಂಬಿ ಗುರುಗಳು सतगुरु श्री साधु निश्चलदास जी महाराज की जय गुरु श्री पंडित पीताम्बर जी महाराज की जय सतगुरु श्री जगन्नाथ स्वामी जी महाराज की जय सकल साधु महाराज की जय जय मंगलम जय नमः पार्वती ಪರಮೇಶ್ವರ ಮಹಾದೇವ. ಕಂಬಿ ಗುರುಗಳೇ ಶಿವಸ್ತುತಿ ಶಕ್ತಿ ಸ್ತುತಿ ಮಾಡಿ ಆರಂಭ. विषयं यं प्रचक्षते वेदान्तिनो जगन्मूलं तं नमामि परं शिवम् यस्योर्मि बुद्बुधापासः षट्त्रिंशत्तत्त्वसञ्चयः निर्मलं शिवनामानं तं वन्दे चिन्महोदधिम् यद्भासते विश्वं यत्सुखेनानुमोदते नमस्तस्मै गुणातीताय विभवाय परात्मने सदा शिवमुखाशेष तत्त्वोन्मेषविधायिने निष्कलङ्कस्वभावाय नमः शान्ताय शम्भवे स्वेच्छाविग्रहयुक्ताय स्वेच्छावर्तनवर्तिने स्वेच्छाकृतत्रिलोकाय नमस्ताय शम्भवे चित्रविश्राम्यतीशत्वम्
ಮಾಯಾ ಸ್ವರೂಪಾಯಿ ನಮಃ ಪರಮಶಕ್ತಯೇ ಶಿವಾಧ್ಯಾದಿ ಸಮುತ್ಪನ್ನ ಶಾಂತ್ಯತೀತ ಪರೋತ್ತರ ಮಾತರಂ ತಾಂ ಸಮಸ್ತಾನಾಂ ವಂದೇ ಶಿವಕರೇ ಶಿವಾ ಇಚ್ಛಾ ಜ್ಞಾನಾದಿರೂಪೇಣ ಯಾ ಶಂಭುರ್ವಿಶ್ವಭಾವಿನಿ ವಂದೇ ತಾಂ ಪರಮಾನಂದ ಪ್ರಬೋಧಲಹರಿ ಶಿವಾ ಅಮೃತಾರ್ಥಂ ಪ್ರಪನ್ನಾನಾಂ ಯಾಸು ವಿದ್ಯಾ ಪ್ರದಾಯಿನಿ ಅಹರ್ನಿಶಮಹಂ ವಂದೇ ತಾಮೀಶಾನ ಮನೋರಮಾ ಇತಿ ಶಿವಸ್ತುತಿ ಶಕ್ತಿಸ್ತುತಿ ಪರಿಸಮಾಪ್ತಿ ಶಾಂತಿ ಶಾಂತಿ. ಮಂಗಲ ಆಡ್ತಾರೇನು ಮುಗಿಸ್ಬಿಡ್ತಾರೆ? पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति 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 ಶಾಂತಿ. ಬೆಳಗಿನ ಶಿರಸ್ಸು ಸಹನಾ ಭವತು ಸನ್ಮಂಗಲಾನಿ ಬೆಳಗಿನ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಾತ್ ಭವೇತ್. ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ಆರೋಗ್ಯವಂತರಾಗಿರಲಿ, ಎಲ್ಲರೂ ಶುಭಗಳನ್ನೇ ಮಂಗಳಕರಗಳನ್ನೇ ಆ ಮಂಗಳಕರ ಸಂದರ್ಭಗಳನ್ನೇ ಎಲ್ಲರೂ ಕಾಣಲಿ. ಯಾರೂ ಸಹ ದುಃಖಗಳನ್ನ ಅನುಭವಿಸುತ್ತಾಗಬಾರದು. ಎಲ್ಲರೂ ಸುಖಿಗಳಾಗಲಿ. ಸರ್ವ ದುಃಖ ನಿವೃತ್ತಿ ಭವ, ಪರಮಾನಂದ ಪ್ರಾಪ್ತಿ ಭವ. ನಾಳೆ ಬೆಳಗಿನ ಪಾಠ ಕ್ಯಾನ್ಸಲ್ ಮಾಡೋಣ. 4 ಗಂಟೆ ಪಾಠ ಯಥಾವತ್ತಾಗಿರ್ತದೆ. ಈಗಾಗಲೇ ತಡ ಆಗಿಬಿಟ್ಟದ. ಬೆಳಗಿನ ಪಾಠ ತೆಗೆದ್ಬಿಡಮಲ್ರಿ, ಬಿಟ್ಬಿಡಮಲ್ಲ? ಬೆಳಗಿನ ಕಾರ್ಯ ಬೇಡ. ನಾಳೆ ಬೆಳಗಿನ ಪಾಠ ತೆಗೆದು 4 ಗಂಟೆಗೆ ಮತ್ತೆ ಸೇರೋಣ ಎಲ್ಲರೂ ಆನಂದ ಸ್ವರೂಪರಾಗಿ ಇರೋಣ. ಶ್ರಮ ಸಾಧನೆ ಆಗಬೇಕು, ಬಾಧನೆ ಆಗಬಾರ್ದು. ಮತ್ತೆ ನಿದ್ದೆ ಕೆಟ್ಟ ಆಯ್ತು. ಎಲ್ಲರೂ ರೆಸ್ಟ್ ಮಾಡಿ ಒಳ್ಳೆಯದಾಗಲಿ. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ, ಇಷ್ಟಾರ್ಥ ಹೊಸ ವರ್ಷ 2026ರ ಶುಭಾಶಯಗಳು ಎಲ್ಲರಿಗೂ. 2026ರ ಶುಭಾಶಯಗಳು ಎಲ್ಲರಿಗೂ. ಒಳ್ಳೆಯದು. ಶರಣು ಶರಣ.